ಯೋಚನೆ 5-6 ಸಲ ಆಯ್ತು ಹೊಡೆಸ್ಬೋದು ಹೋಗೋದು ಏನು ಮಾಡ್ತೀರಿ ನ್ಯಾಯ ಕೊಡ್ರಿ. ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು ಕಾಡು ಪ್ರಾಣಿಗಳ ಕಾಟಕ್ಕೆ ಬೇಸತ್ತು ಕೊಯ್ಲಿಗೆ ಬಂದಂತ ಕಾಫಿ ಹಣ್ಣನ್ನ ಉಳಿಸಿಕೊಳ್ಳದೆ ಸವಾಲಾಗಿದೆ. ಅದಕ್ಕೋಸ್ಕರ ಒಂದು ಗನ್ ಆವಿಷ್ಕಾರ ಮಾಡಿದ್ದಾರೆ. ಈ ಗನ್ ಕಂಡ್ರೆ ಸಾಕು ಮಂಗಗಳು ಎದ್ನೋ ಬಿದ್ನೋ ಅಂತ ಓಡ್ತಾವೆ. ಆ ಗನ್ ಯಾವುದು ನೀವೇ ನೋಡಿ. ಚಿಕ್ಕಮಗಳೂರಿನಲ್ಲಿ ಕಳೆದ ವರ್ಷದ ರಾಕ್ಷಸ ಮಳೆಗೆ ಕಾಫಿ ಬೆಳೆ ಬದುಕಿದ್ದೇ ಪುಣ್ಯ. ಆದ್ರೀಗ ಕೊಯ್ಲಿಗೆ ಬಂದಿರೋ ಕಾಫಿಗೆ ಮಂಗಗಳ ಹಾವಳಿ ವಿಪರೀತವಾಗಿದೆ. ಆಲ್ದೂರು ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳ ಕಾಟ. ಹೀಗಾಗಿ ಮಂಗಗಳ ಹಾವಳಿಯಿಂದ ಬೇಸತ್ತ ತೋಟದ ಮಾಲೀಕರು ಕಾಡು ಪ್ರಾಣಿ ಹಾಗೂ ಮಂಗಗಳನ್ನ ಹೆದರಿಸಲು 2 ಕೆಲಸಗಾರರಿಗೆ ಗನ್ ಕೊಟ್ಟಿದ್ದಾರೆ. ಮಂಗಗಳು ಕಂಡಲ್ಲಿ ಗುಂಡು ಹೊಡಿತಾರೆ ಅಂತ ಓಡ್ತಿವೆ. ಮಂಗಳು ಈಗ ಕಾಫಿ ತೋಟದಲ್ಲಿ ಎಸ್ಪೆಷಲಿ ಇಲ್ಲಿ ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ಕಾಫಿಗೆ ಈಗ ಅವು ಹೋದ ವರ್ಷ ಆಚೆ ವರ್ಷದ ಸಂಖ್ಯೆ ನೋಡಿದರೆ 1:3 ಆಗೋಗಿದೆ. ಹಾಗಾಗಿ ಅದನ್ನು ಗ್ಯಾಂಗ್ಗಳು ಒಂದು 50-100 ಇದೆ ಗ್ಯಾಂಗ್ಗಳು. ಅವು ಬಂದರೆ ಹಿಂಗೆ ಹಾಳು ಮಾಡೋದಿಲ್ಲ. ಕಾಫಿ ಎಲ್ಲಿ ಹಣ್ಣು ರೆಕ್ಕೆನೇ ಮುರಿದು ತಿಂದು ರೆಕ್ಕೆನೇ ಮುರಿದು ಹೋಗೋದಲ್ದಲೆ ಕಾಫಿನೂ ಬಾಯಲ್ಲಿ ಇಟ್ಕೊಂಡು ಎಲ್ಲೋ ತಗೊಂಡೋಗಿ ಅದನ್ನು ಸ್ವೀಟ್ನ ತಿಂದು ಉಗಿತದೆ. ಅಂದಹಾಗೆ ಜಿಲ್ಲಾಡಳಿತ ಬಂದೂಕುಗಳಿಗೆ ಪರವಾನಗಿ ಕೊಡೋದನ್ನ ನಿಲ್ಲಿಸಿದ ಬೆನ್ನಲ್ಲೇ ತೋಟದ ಮಾಲೀಕರೇ ಈ ಹೊಸ ಮಾದರಿಯ ಕೋವಿಗಳನ್ನ ತಯಾರಿಸಿದ್ದಾರೆ. ಈ ಕೋವಿಗೆ ಯಾವುದೇ ಪರವಾನಗಿ ಬೇಡ. ಇದರೊಳಗೆ ಪಟಾಕಿ ಹಾಕಿ ಬೆಂಕಿ ಹಚ್ಚಿದ್ರೆ ಸಾಕು, ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಢಮ್ ಅನ್ನೋ ಶಬ್ದ ಕೇಳಿಸುತ್ತೆ. ಬಂದೂಕಿನ ತುದಿಗೆ ಕಲ್ಲು ಇಟ್ಟು ಗುರಿಯಿಟ್ಟು ಹೊಡೆದ್ರೆ ಆ ಕಲ್ಲು ಕೂಡ ಕೋತಿಗೆ ಬೀಳುತ್ತೆ. ಒಂದ್ ಕಡೆ ಪಟಾಕಿ ಶಬ್ದ, ಇನ್ನೊಂದ್ ಕಡೆ ಕಲ್ಲೇಟಿನ ಭಯಕ್ಕೆ ಕೋತಿಗಳು ತೋಟದಿಂದ ಓಡಿ ಹೋಗ್ತಿವೆ. ಮಂಗಗಳಿದ್ರೆ ಹೊಡಿತೀನಿ ಅಂದ್ರೆ ಪೆಟ್ಟಾಗುತ್ತೆ, ಮಂಗ ಓಡೋಗ್ತವೆ. ಯಾವ ತರ ಸೌಂಡ್ ಬರುತ್ತೆ? ಸೌಂಡು ಪಟಾಕಿ ಸೌಂಡೇ. ಮತ್ತೆ ಬರ್ತವೆ, ಪೆಟ್ಟಾದ್ರೆ ಬರಲ್ಲ, ಸ್ವಲ್ಪ ಕಡಿಮೆ. ಇದ್ರೊಳಗೆ ಹಾಕೋದು ನೋಡಿ, ಇದು ಬಿಚ್ಚಬೇಕು. ಬಿಚ್ಚಿಬಿಟ್ಟು ಇದ್ರೊಳಗಿಡೋದು, ಇದ್ರೊಳಗಿಟ್ಟು ಇದರಲ್ಲಿ ಪೇಪರ್, ಈ ಮುಂದ್ಗಡೆ ಕಲ್ಲು ಹಾಕ್ಬಿಟ್ಟು ಇದರಲ್ಲಿ ಕಚ್ಚಿ ಹೊಡೆಯೋದು. ಜೋರ್ ಸೌಂಡ್ ಬರುತ್ತೆ. ಸೌಂಡ್ ಬರುತ್ತೆ, ಸಾಧಾರಣ ಮಟ್ಟಿಗೆ ಬರುತ್ತೆ. ಅಂದ್ರೆ ಸೌಂಡ್ ಬಂದ್ರೆ ಮಾತ್ರ ಅದು ಕಲ್ಲು ಹೋಗೋದು. ಒಟ್ಟಾರೆ ಕಾಡು ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದ ಜನ ಹೊಸ ಮಾದರಿಯ ಕೋವಿಯನ್ನ ಕಂಡು ಹಿಡಿದು ಕಾಫಿ ತೋಟವನ್ನ ಉಳಿಸಿಕೊಳ್ತಿದ್ದಾರೆ. ಕ್ಯಾಮರಾಮನ್ ಕಿರಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು.